ಬಳ್ಳಾರಿಯಲ್ಲಿ ಕಾರ್ಯಕರ್ತರ ಘರ್ಷಣೆಯ ಪ್ರಕರಣದ ಸಂಬಂಧ ಇಂದು ಗಣಿನಾಡಿಗೆ ಭೇಟಿ ನೀಡುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗಣಿನಾಡು ಬಳ್ಳಾರಿಯಲ್ಲಿ ಕೈ ಕಾರ್ಯಕರ್ತರು ಹಾಗೆ ಕಮಲ ಪಡೆ ಕಡೆಯಿಂದ ಘರ್ಷಣೆಯಾಗಿತ್ತು. ಕಾರ್ಯಕರ್ತರ ಘರ್ಷಣೆ ಪ್ರಕರಣದ ಸಂಬಂಧ ಇಂದು ಗಣಿನಾಡಿಗೆ ಭೇಟಿ ನೀಡುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 12:30 ಮೃತ ರಾಜಶೇಖರ್ ಮನೆಗೆ ಭೇಟಿ ನೀಡುತ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡ್ತಾರೆ. ಅದಾದ ಮೇಲೆ ಪತ್ರಿಕಾಗೋಷ್ಠಿ ಇರುತ್ತೆ. ಅದನ್ನು ಉದ್ದೇಶಿಸಿ ಡಿಕೆ ಶಿವಕುಮಾರ್ ಮಾತಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾರೆ. ಕೈ ಕಾರ್ಯಕರ್ತ ರಾಜಶೇಖರ್ ಘರ್ಷಣೆಯಲ್ಲಿ ಸಾವನ್ನಪ್ಪಿದ್ದಾರೆ. ಗಲಭೆಯ ಆ ಘರ್ಷಣೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅವತ್ತಾದಂಥ ಘರ್ಷಣೆಯಲ್ಲಿ ಅವತ್ತು ಬುಲೆಟ್ ತಾಗಿ ಸಾವನ್ನಪ್ಪಿದ ನಂತರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಕೂಡ ಹೋಗಿ ಪರಿಹಾರವನ್ನು ಕೂಡ ಘೋಷಣೆ ಮಾಡ್ತಾರೆ. ಅದಾದ ಮೇಲೆ ಒಬ್ಬ SP ಅವರ ತಲೆದಂಡ ಕೂಡ ಆಗುತ್ತೆ. ಅದರ ಮಧ್ಯದಲ್ಲಿ ಯಾವೊಬ್ಬ CM ಆಗಿರಲಿ ಅಥವಾ ಯಾವೊಬ್ಬ ನಾಯಕ ಆಗಿರಲಿ ಅಲ್ಲಿಗೆ ವಿಸಿಟ್ ಮಾಡಿ ಏನಾಯಿತು ಎತ್ತ ಏನು ಕೂಡ ಆಗಲಿಲ್ಲ. 11 ಜನ ಆರೋಪಿಗಳ ವಿರುದ್ಧವಾಗಿ FIR ದಾಖಲಾಯಿತು. ಈಗಾಗಲೇ ಗುರು ಸಿಂಗ್ ಅನ್ನುವಂಥ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿದೆ. ಜೊತೆಗೆ ವಿಚಾರಣೆ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇಂದು ಗಣಿನಾಡಿಗೆ ಭೇಟಿ ನೀಡ್ತಾರೆ. ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸಗಳಾಗತ್ತೆ. ಮಧ್ಯಾಹ್ನ 1 ಗಂಟೆಗೆ ಅಧಿಕಾರಿಗಳ ಜೊತೆ ಮಾತುಕತೆ ಆಗತ್ತೆ. ಈಗಾಗಲೇ ಕಾನೂನಿನ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಕೂಡ ನಮ್ಮೆಲ್ಲರೂ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಅದಾದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಬಳ್ಳಾರಿಯ ವಿಸಿಟ್ನ ನಂತರ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾರೆ. ಕೈ ಭದ್ರಕೋಟೆ ಅಂತ ಕರೆಸಿಕೊಳ್ಳೋ ಬಳ್ಳಾರಿಯಲ್ಲಿ ದೊಂಬಿ ನಡೀತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾಯಕರಿಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನಿಸಿದೆ. ಕೈ ಭದ್ರಕೋಟೆ ಅನ್ಸ್ಕೊಂಡಿರೋ ಬಳ್ಳಾರಿಯಲ್ಲಿ ದೊಂಬಿ ನಡೀತು, ಹತ್ಯೆನೇ ಆಗೋಯ್ತು. ಈ ಕೇಸ್ಗೆ ಸಂಬಂಧಿಸಿದಂತೆ ಕೈ ನಾಯಕರಿಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಇಲ್ಲಿದೆ ಹೈಕಮಾಂಡ್ ಸಂದೇಶದ ಇನ್ಸೈಡ್ ಸ್ಟೋರಿ. ಶಾಸಕರದೇ ತಪ್ಪು ಎಂಬಂತೆ ಬಿಜೆಪಿ ಬಿಂಬಿಸ್ತಾ ಇದೆ. ಹಾಗಾಗಿ ಶಾಸಕರು ಕಾರ್ಯಕರ್ತರ ಸಮರ್ಥಿಸಿ ಅನ್ನುವಂತಹ ಸಂದೇಶ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೈ ಭದ್ರಕೋಟೆ ಬಳ್ಳಾರಿಯಲ್ಲಾದಂತಹ ಆ ಗಲಭೆಗೆ ಸಂಬಂಧಪಟ್ಟಂತೆ ಒಬ್ಬ ಕಾರ್ಯಕರ್ತನ ಸಾವೇ ಆಗೋಯ್ತು. ಅದಾದ ನಂತರದಲ್ಲಿ ಗುರುಸಿಂಗನ್ನ ಅರೆಸ್ಟ್ ಕೂಡ ಮಾಡಿದ್ರು. FSLಗೆ ವರದಿಯನ್ನ ಕೂಡ ಕಳುಹಿಸಲಾಯಿತು. ಎಲ್ಲವೂ ಓಕೆ. ಇದ್ರ ಮಧ್ಯದಲ್ಲಿ ಈ ಎಲ್ಲ ಬೆಳವಣಿಗೆ ಇದೆಯಲ್ಲ, ಇದು ಕೈ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ. ಅದಾದ ನಂತರದಲ್ಲಿ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ಗೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ ಏನಂದ್ರೆ, ಶಾಸಕರದ್ದೇ ತಪ್ಪು ಎಂಬಂತೆ ಬಿಜೆಪಿ ಬಿಂಬಿಸ್ತಾ ಇದೆ. ಅದನ್ನ ಸರಿ ಮಾಡೋದಕ್ಕೆ ಏನೇನು ಕ್ರಮವನ್ನ ಕೈಗೊಳ್ಳಬೇಕು ಅದರ ಕಡೆ ನೀವು ಗಮನವನ್ನ ಕೊಡಬೇಕು. ಶಾಸಕರು ಕಾರ್ಯಕರ್ತರನ್ನ ಸಮರ್ಥನೆ ಮಾಡ್ಕೊಳ್ಬೇಕು. ಅಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡುವಂತ ಕೆಲಸ ಆಗಬಾರ್ದು. ನಮ್ಮ ಪರವಾಗಿ ನಾವು ಯಾವಾಗಲೂ ನಿಂತ್ಕೊಳ್ಬೇಕು ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜೊತೆಗೆ ಬಳ್ಳಾರಿಯ ಲೋಕಸಭೆ ವಿಧಾನಸಭೆಯಲ್ಲೂ ಕೂಡ ಬಿಜೆಪಿ ಈಗಾಗಲೇ ಸೋಲನ್ನೊಪ್ಪಿದೆ. ಸಂಘಟನೆಗಾಗಿ ಬಿಜೆಪಿ ಪ್ರಕರಣವನ್ನ ಬಳಸಿಕೊಳ್ತಾ ಇದೆ. ಬಿಜೆಪಿ ಟ್ರ್ಯಾಪ್ಗೆ ನೀವು ಬಲಿಯಾಗಬಾರದು ಅಂತ ಮೆಸೇಜ್ ಅನ್ನ ಕಳುಹಿಸಿದೆ ಹೈಕಮಾಂಡ್ ಅಂತ. ಕಾರ್ಯಕರ್ತರ ಕೈ ಬಿಡಬೇಡಿ ಅಂತನೂ ಬುದ್ಧಿವಾದವನ್ನ ಹೇಳಿದೆ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮೇಲೆ ಕೂಡ ಎಲೆಕ್ಷನ್ ವಿಚಾರ ಪರಿಣಾಮವನ್ನ ಬೀಳದೇ ಇರಲಿ ಈ ವಿಚಾರ ರಾಜ್ಯ ನಾಯಕರು ಶಾಸಕರು ನಾರಾ ಭರತ್ ರೆಡ್ಡಿ ಹಾಗೆ ಕಾರ್ಯಕರ್ತರ ಪರವಾಗಿ ನಿಂತ್ಕೊಳ್ಳಿ ಅಂತ ವರಿಷ್ಠ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಕೈ ಲೀಡರ್ಸ್ಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಈಗಾಗಲೇ ನಾವು ಓವರ್ ಆಲ್ ಚಿತ್ರಣವನ್ನ ನಮ್ಮ ದೇಶದಲ್ಲಿ ನೋಡಿದಾಗ ಕೇವಲ 3-4 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಅಧಿಕಾರ ಚುಕ್ಕಾಣಿಯನ್ನ ಮೈತ್ರಿ ಸರ್ಕಾರ ಇಲ್ಲದೆ ಹಿಡಿದಿರೋದು. ಹಾಗಾಗಿ ಮುಂದೆ ಬರುವಂತ ಎಲೆಕ್ಷನ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಯಾವ ರೀತಿ ತಮ್ಮ ಕಾರ್ಯಕರ್ತರು ಜೊತೆಗೆ ತಮ್ಮ ಶಾಸಕರನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ಹಾಗೆ ಬಳ್ಳಾರಿಯಲ್ಲಿ ಈಗಾಗಲೇ ಸೋತು ಸುಣ್ಣವಾಗಿರುವಂತಹ ಬಿಜೆಪಿಗೆ ಇದೊಂದು ಬ್ರಹ್ಮಾಸ್ತ್ರವಾಗಿ ಬಿಟ್ಕೊಡ್ಬಾರ್ದು. ಯಾವ ಕಾರಣಕ್ಕೆ ಮುಂದಿನ ಎಲೆಕ್ಷನ್ಗಳಲ್ಲಿ ಕ್ಯಾನ್ವಾಸ್ ಮಾಡೋದು ಅಥವಾ ಜನಗಳ ಮುಂದೆ ವೋಟ್ ಕೇಳೋದಕ್ಕೆ ಬಂದಾಗ ಇದು ಟ್ರ್ಯಾಪ್ ಆಗಬಾರ್ದು. ಇದಕ್ಕೆ ನೀವು ಕೆಡ್ಡ ತೋಡೋದಕ್ಕೆ ಬಿಡಬೇಡಿ ಅಂತ ಕಿವಿ ಮಾತನ್ನ ಹೇಳಿದೆ. ಜೊತೆಗೆ ಮುಂಬರುವಂತ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮೇಲೂ ಕೂಡ ಈ ಒಂದು ಹತ್ಯೆ ಪ್ರಕರಣ ಪರಿಣಾಮವನ್ನ ಬೀಳದೇ ಇರೋ ತರ ನೋಡ್ಕೊಳ್ಳಿ. ರಾಜ್ಯ ನಾಯಕರು ಶಾಸಕ ನಾರಾ ಭರತ್ ರೆಡ್ಡಿಗೆ ಅಭಯವನ್ನ ನೀಡಬೇಕು, ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು, ಅವರ ಪರವಾಗಿ ನೀವು ಧ್ವನಿಯನ್ನ ಗೂಡಿಸಬೇಕು ಅಂತ ಈಗಾಗಲೇ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡಿದೆ ಅನ್ನುವಂತ ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಿದೆ.
ಬಳ್ಳಾರಿಯ ಬ್ಯಾನರ್ ಬ್ಯಾಟಲ್ ಪ್ರಕರಣದ ಸಂಬಂಧ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಬಳ್ಳಾರಿಯಲ್ಲಾದ ಬ್ಯಾನರ್ ಬ್ಯಾಟಲ್ ಇದೆಯಲ್ಲ, ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಮನೆ ಸುಡೋ ಮಾತನಾಡಿದ ಶಾಸಕರನ್ನ ಮೊದಲು ಬಂಧಿಸಿ, ಅದು ಬಿಟ್ಟು ಕೇಸ್ ಮುಚ್ಚೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಕೈ ಶಾಸಕನ ಕುಮ್ಮಕ್ಕನಿಂದ ಈ ಎಲ್ಲ ಘಟನೆ ನಡೆದಿರೋದು. ಹಾಗಾಗಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಹೀಗಂತ ಆಗ್ರಹಿಸಿದ್ದಾರೆ. ಇನ್ ಕೇಸ್ ಏನಾದರೂ ತನಿಖೆ ನಡೆದೇ ಇದ್ರೆ ಸಿಬಿಐ ತನಿಖೆಗೆ ಒಪ್ಪಿಸಲಿ ಅಂತ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಈಗಾಗಲೇ ಶ್ರೀರಾಮುಲು ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ನಾನಿನ್ನೇನು ಪೊಲೀಸರೆಲ್ಲ ಬಂದು ಆ ಗಲಾಟೆಯನ್ನ ಶಮನಗೊಳಿಸಿ ಎಲ್ಲರನ್ನ ಜೀಪ್ಗೆ ಹತ್ತಿಸ್ತಾ ಇದ್ದ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡೆ, ಏನಂತ, ಜನಾರ್ದನ್ ರೆಡ್ಡಿ ಅವರ ನಿವಾಸವನ್ನ ಸುಟ್ಟು ಹಾಕಿಬಿಡ್ತೀನಿ, ಸೇಡ್ ತೀರಿಸ್ಕೊಳ್ತೀನಿ ಅಂತ ಹೇಳ್ತಿದ್ರು ಅಂತ. ಇಷ್ಟೆಲ್ಲ ಎವಿಡೆನ್ಸ್ ಇದೆ, ಕೇಳಿಸ್ಕೊಂಡವರಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಅವರನ್ನ ಆ ಕೇಸನ್ನ ಮುಚ್ಚೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ, ಶಾಸಕರನ್ನ ಬಂಧಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನ್ಯಾಯಾಧೀಶರಿಂದ, ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಕೇಸನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ಆಗ್ರಹಿಸಿದ್ದಾರೆ. ನೋಡಿ, ಅದಕ್ಕೆ ನಾ ಹೇಳುದು, ಹೇಟ್ ಸ್ಪೀಚ್ ಪ್ರಚೋದನಕಾರಿ ಭಾಷಣ ಮಾಡುವಂಥದ್ದು ನಿರ್ಬಂಧ ಮಾಡುವಂತ ಕಾನೂನು ತಗೊಂಬಂದ್ರಿ. ಆದ್ರೆ ಇವತ್ತು ಯಾರ ಸಲುವಾಗಿ ಯಾರ ವಿರುದ್ಧ ಇದನ್ನ ಬಳಕೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು. ಈಗೇನಾಗಿದೆ, ಕಾಂಗ್ರೆಸ್ಸಿನ ಶಾಸಕರು ಅದಕ್ಕೆ ಮೂಲವಾಗಿ ಅವ್ರ ಮೇಲೆ ಕೇಸ್ ಮಾಡ್ಬೇಕಾಗತ್ತಿದ್ರು. ಇದ್ದಂತ ಕಾನೂನು ಉಪಯೋಗ ಮಾಡಿ ಮಾಡ್ಬೋದು. ಪ್ರಚೋದನಕಾರಿ ಭಾಷಣ, ನೀನ್ ನೋಡ್ಕೊಂತೀನಿ, ಸೇಡ್ ತಿಳಿಸ್ಕೊಂತೀನಿ, ಇದು ಅರ್ಥ ಏನಿದೆ, ನೀನ್ ಮನೆ ಸುಟ್ಟು ಹಾಕ್ತೀನಿ, ಅರ್ಥ ಏನಾಗತ್ತಿದ್ದು? ಪ್ರಚೋದನಕಾರಿಯಾದಂತ ಈ ರೀತಿಯಾದಂತ ಹೇಳಿಕೆಗಳು, ಮೊದಲು ನೀವು ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್ ಕಾನೂನು ರೀತಿ ಕ್ರಮ ಕೈಗೊಂಡು ನಿಮ್ ಶಾಸಕರ ಮೇಲೆ. ಅದನ್ನ ಮಾಡಕ್ ಧೈರ್ಯ ಇಲ್ಲ ನಿಮಗೆ. ಈ ರೀತಿ ಕೇಸ್ಗಳನ್ನು ಮುಚ್ಚಿ ಹಾಕುವಂತದ್ದು. ಈಗ ಸಿಐಡಿನೋ ಮತ್ತೊಂದು ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಕಡೆಯಿಂದ ಎನ್ಕ್ವೈರಿ ಮಾಡಿಸಿ ಅಥವಾ ಸಿಬಿಐ ಮಾಡಿಸಿ. ಇದನ್ನ ಬಿಟ್ರೆ ನಿಮ್ದು ಯಾವ್ದೋ ಸಿಐಡಿ ಮತ್ತೊಂದು SIT ಇದ್ರ ಮೊದಲಿಂದ ನಿಜಾರ್ಥ ಏನಂದ್ರೆ ಅದು ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅದಕ್ಕೆ ನಾ ಹೇಳುದು, ಹೇಟ್ ಸ್ಪೀಚ್ ಪ್ರಚೋದನಕಾರಿ